Hello, doctor. Hello. Hello and welcome to another episode of Hello Doctor with Dr. Chandrika Anand. ಪ್ರೆಗ್ನೆನ್ಸಿ ಸೀರೀಸ್ ಅಲ್ಲಿ ನಾವು ಬ್ಲಡ್ ಟೆಸ್ಟ್ಸ್ ಇನ್ ಪ್ರೆಗ್ನೆನ್ಸಿ ಯಾವ್ಯಾವ ಬ್ಲಡ್ ಟೆಸ್ಟ್ಸ್ ನ ಸಜೆಸ್ಟ್ ಮಾಡ್ತಾರೆ ಗೈನಕಾಲಜಿಸ್ಟ್ ಅಂಡ್ ಯಾಕಾಗಿ ಮಾಡ್ತಾರೆ, ಯಾಕಾಗಿ ಆ ಟೆಸ್ಟ್ಸ್ ನ ಮಾಡಿಸ್ಬೇಕು ಪ್ರೆಗ್ನೆಂಟ್ ವಿಮೆನ್ ತಿಳ್ಕೊಂಡ್ವಿ. ಅಂಡ್ ಆಲ್ಸೋ ಒಂದಷ್ಟು ವ್ಯಾಕ್ಸಿನೇಷನ್ ಬಗ್ಗೆ ತಿಳ್ಕೊಂಡ್ವಿ. ಈಗ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಆರ್ ಡಿಸ್ಕಷನ್, ದಟ್ ಇಸ್ ಇಬ್ಬರಿಗಾಗೋಷ್ಟು ತಿನ್ಬೇಕು ಅಂತ. ಫಾರ್ ಮೆನಿ ಇಯರ್ಸ್ ನಾನು ಅದೇ ಸತ್ಯ ಅನ್ಕೊಂಡಿದ್ದೆ ಅಂಟಿಲ್ ರೀಸೆಂಟ್ಲಿ ನಿಮ್ಮ ಹತ್ರ ಮಾತಾಡ್ತಾ ವೆನ್ ಯು ಸೆಡ್ ಮ್ಯಾಮ್ ದಟ್ ಇಬ್ಬರಿಗಾಗೋಷ್ಟು ತಿನ್ಬೇಕು ಇಸ್ ನಾಟ್ ಇನ್ ದ ಲಿಟ್ರಲ್ ಸೆನ್ಸ್ ಅಂತ. ಸೊ ಈ ಈಟ್ ಫಾರ್ ಟು ಇನ್ ಪ್ರೆಗ್ನೆನ್ಸಿಯಿಂದ ಸ್ಟಾರ್ಟ್ ಮಾಡೋಣ, ಬಿಕಾಸ್ ಇವಾಗ ಐ ಥಿಂಕ್ ಡಯಟ್ ಇನ್ ಪ್ರೆಗ್ನೆನ್ಸಿ ಸೀರೀಸ್ನ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ. ಡಯಟ್ ಅಂದರೆ ಕಡಿಮೆ ತಿನ್ನೋದು ಅಂತ ಅನ್ಕೊಂಡಿದ್ರೆ ತಪ್ಪು. ಡಯಟ್ ಇಸ್ ಅ ಲೈಫ್ ಸ್ಟೈಲ್ ಚೇಂಜ್. ಸೊ ಪ್ರೆಗ್ನೆನ್ಸಿ ಸಮಯದಲ್ಲಿ ಯಾವ ರೀತಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಒಂದು ಚಪಾತಿ ತಿಂತಿದ್ರೆ 2 ತಿನ್ಬೇಕಾ ಪ್ರೆಗ್ನೆಂಟ್ ಆದಮೇಲೆ? ಶುಡ್ ಐ ಆ್ಯಕ್ಚುಲಿ ಈಟ್ ಫುಡ್? ಕರೆಕ್ಟ್, ಯಾ. ಸೊ ಈಗ ನಮಗೆ ಒಂದ್ಸತಿ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಆದ ತಕ್ಷಣ ಗಂಡ ಹೆಂಡತಿ ಮತ್ತು ಮದರೆಲ್ಲ ಬಂದುಬಿಡ್ತಾರೆ, ಜೊತೆಗೆ ಮದರ್ ಬರ್ತಾರೆ. ಎಲ್ಲರಿಗೂ ಒಂದೇ ಚಿಂತೆ ಏನಂದರೆ ನಾವೇನು ತಿನ್ನಕ್ಕೆ ಕೊಡಬೇಕು, ನಾವು ಎಷ್ಟು ತಿನ್ನಕ್ಕೆ ಕೊಡಬೇಕು, ಮತ್ತು ಇವಳೇನು ಇದು ತಿನ್ನಲ್ಲ ಅವಳು ಅದು ತಿನ್ನಲ್ಲ ಅನ್ನೋದು ರೆಗ್ಯುಲರಾಗಿ ಎವ್ರಿ ಮಂತ್ ಕಂಪ್ಲೇಂಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಮೊದಲಿನ ಥರ ಅವಳಿಗೆ ಬಸ್ರಿ ಹೆಂಗಸು, ಅವಳು 2 ಮಗುನ ಹೊತ್ಕೊಂಡಿದ್ದಾಳೆ, ಜಾಸ್ತಿ ಕೊಡಿ ಈಟ್ ಫಾರ್ ಟು ಅನ್ನೋದು ಮೊದಲು ಕಾನ್ಸೆಪ್ಟ್ ಆಗಿತ್ತು. ಆವಾಗ ತುಂಬ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇದ್ದಾಗ. ಆದರೆ ಈಗ ಅದು ಈಟ್ ಫಾರ್ ಟು ಅಲ್ಲ, ವಿ ಹ್ಯಾವ್ ಟು ಈಟ್ ವೆರಿ ಜುಡಿಷಿಯಸ್ಲಿ, ಆಯಿತಾ. ಸೊ ಈಗ ನಮ್ಗೆ ಜನರಲಾಗಿ ಅರೌಂಡ್ 2000 ಕಿಲೋ ಕ್ಯಾಲರೀಸ್ ಎಲ್ಲ ಹೆಂಗಸರಿಗೆ ಬೇಕಾಗುತ್ತೆ, ಆ್ಯಾವ್ರೇಜ್ ವೆಯ್ಟ್ ಇರೋರಿಗೆ. ಅಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ವೆಯ್ಟ್. ಪ್ರೆಗ್ನೆನ್ಸಿಯಲ್ಲಿ 300 ಕ್ಯಾಲರೀಸ್ ಎಕ್ಸ್ಟ್ರಾ ಬೇಕಾಗುತ್ತೆ. ಟ್ವಿನ್ಸ್ ಇದ್ದರೆ 300 + 300 ಅರೌಂಡ್ 600 ಬೇಕಾಗುತ್ತೆ. ಲ್ಯಾಕ್ಟೇಷನ್ ಅಂದರೆ ಡೆಲಿವರಿ ಆದಮೇಲೆ, ಬಿಕಾಸ್ ತಾಯಿ ಮಗುವಿಗೆ ಹಾಲು ಕೊಡುವಾಗ ಹಾಲಲ್ಲೂ ಪೌಷ್ಟಿಕಾಂಶ ಹೋಗೋದ್ರಿಂದ ಆವಾಗ +300 ಆಗುತ್ತೆ. ಸೊ ಥ್ರೂ ಔಟ್ ಪ್ರೆಗ್ನೆನ್ಸಿ ಆ್ಯಂಡ್ ಲ್ಯಾಕ್ಟೇಷನ್ ರೆಗ್ಯುಲರ್ 2000 ಕ್ಯಾಲರೀಸ್ ಜೊತೆ ಒಂದು 300 to 400 ಕ್ಯಾಲರೀಸ್ ಎಕ್ಸ್ಟ್ರಾ ಕೊಟ್ಟರೆ ಸಾಕಾಗುತ್ತೆ. ಸೊ ಇಟ್ ಈಸ್ ನಾಟ್ ಡಬಲ್, ಇಟ್ ಈಸ್ ಜಸ್ಟ್ ಆ್ಯಡ್ ಆನ್ ಟು ವಾಟ್ ಎವರ್ ಶಿ ಈಸ್ ಈಟಿಂಗ್. ಓಕೆ. ಆ್ಯಂಡ್ ಆಲ್ಸೋ ಫ್ರೂಟ್ಸ್ ಆ್ಯಂಡ್ ಗ್ರೀನ್ಸ್ನಂತೂ ಸಜೆಸ್ಟ್ ಮಾಡ್ತೀರಾ. ಪ್ರೆಗ್ನೆಂಟ್ ಆರ್ ಅದರ್ವೈಸ್ ಫ್ರೂಟ್ಸ್ ಆ್ಯಂಡ್ ಗ್ರೀನ್ಸ್ ಜನರಲಿ ಸಜೆಸ್ಟೆಡ್. ಬಟ್ ದೆನ್ ಪ್ರೆಗ್ನೆಂಟ್ ವಿಮೆನ್ಗೆ ಸ್ಪೆಷಲಿ ಫ್ರೂಟ್ಸ್ ಆ್ಯಂಡ್ ಗ್ರೀನ್ಸ್ ಯಾಕೆ ತುಂಬ ಇಂಪಾರ್ಟೆಂಟ್? ಇಸ್ ಇಟ್ ಬಿಕಾಸ್ ಎಸ್ಪೆಷಲಿ ಅದರಲ್ಲಿ ಫೋಲಿಕ್ ಆ್ಯಸಿಡ್ ಇದೆ ಅಂತ ಮ್ಯಾಮ್? ಈಗ ನಮಗೆ ನಮ್ಮ ಕಣ್ಣ ಸುತ್ತ ಕಾಣುವಂಥ ಒಂದು ಆಹಾರದಲ್ಲಿ ಒಂದು ವೆಜಿಟೇರಿಯನ್ಸ್ಗೆ ಒಂದಿಷ್ಟು ಆಹಾರ ಇರುತ್ತೆ, ನಾನ್ ವೆಜಿಟೇರಿಯನ್ಸ್ಗೆ ಒಂದಿಷ್ಟು ಆಹಾರ ಇರುತ್ತೆ ಅಲ್ವಾ. ಸೊ ಈ ಕಾಮನ್ನಾಗಿ ಎಲ್ಲರೂ ತಿನ್ನಬೇಕಾಗಿರೋದು, ಎಲ್ಲ ವಯಸ್ಸಿನವರು ತಿನ್ನಬೇಕಾಗಿರೋ ಆಹಾರ ಅಂದರೆ ಒಂದು ಗ್ರೀನ್ ವೆಜಿಟೇಬಲ್ಸ್, ಎಲ್ಲ ಹಸಿರಾಗಿ ಕಾಣುವಂಥ ವೆಜಿಟೇಬಲ್ಸು, ಸೊಪ್ಪು ಮತ್ತು ಹಣ್ಣುಗಳು, ತರಕಾರಿಗಳು ಮತ್ತು ಮೊಳಕೆ ಕಟ್ಟಿದ ಕಾಳುಗಳು, ಇವನ್ನೆಲ್ಲ ನಾವೆಲ್ಲ ಜನರಲಾಗಿ ಹೇಳ್ತೀವಿ. ಯಾಕೆಂದರೆ ಅದರಲ್ಲಿ ಎಲ್ಲರಿಗೂ ಗೊತ್ತಿರುವಂಗೆ ವಿಟಮಿನ್ಸ್ ಇರುತ್ತೆ, ಐರನ್ ಕಂಟೆಂಟ್, ಮಿನರಲ್ಸ್ ಅಂತ ಏನು ಹೇಳ್ತೀವಿ, ಕ್ಯಾಲ್ಶಿಯಮ್ ಅಂತೆ, ಐರನ್ ಅಂತೆ, ಅಯೋಡಿನ್, ಕೋಲಿನ್, ಇವೆಲ್ಲ ಅಮಿನೋ ಆ್ಯಸಿಡ್ಸ್ ಇರುತ್ತೆ. ಮತ್ತು ಪ್ರೋಟೀನ್ಸ್ ಬೇಕಾಗುತ್ತೆ, ಬಾಡಿ ಬಿಲ್ಡಿಂಗ್ ಅಲ್ವಾ ಪ್ರೋಟೀನ್ಸ್. ಸೊ ಮಗುವಿನಲ್ಲಿ ಒಂದು ತಾಯಿಯ ಗರ್ಭಕೋಶದಲ್ಲಿ ಒಂದು ಮಗು ಸ್ಟಾರ್ಟ್ ಆಯಿತು ಅಂದರೆ ದಟ್ ಈಸ್ ಅ ಫಾಸ್ಟೆಸ್ಟ್ ಗ್ರೋಯಿಂಗ್ ಟ್ಯೂಮರ್. ಅಂದರೆ ದಿನೇ ಡಬಲ್ ಆಗ್ತಾ ಹೋಗುತ್ತೆ ಸೆಲ್ಸು, ಭಾಳ ಬೇಗ ಬೆಳೆಯುವಂಥ ಒಂದು ಆರ್ಗನ್ ಅಂತ ಹೇಳ್ಬೋದು. ದಟ್ ಈಸ್ ಅ ಬೇಬಿ. 9 ಮಂತ್ಸಲ್ಲಿ 3 kg ಆಗುವಷ್ಟು ದೊಡ್ಡದಾಗುವಷ್ಟು ಎಂಥ ಕ್ಯಾನ್ಸರ್ ಟ್ಯೂಮರ್ ಕೂಡ ಬೆಳೆಯೋದಿಲ್ಲ. ಆದರೆ ಇದು ಅಷ್ಟು ತಾಯಿಯಿಂದ ಅಷ್ಟು ಒಂದು ಆಹಾರನ ತೊಗೊಳತ್ತೆ, ತಾಯಿಯಿಂದ ಅಷ್ಟು ಬ್ಲಡ್ ತೊಗೊಳತ್ತೆ, ನೀರು ತೊಗೊಳತ್ತೆ, ಎಲ್ಲ ಕೆಮಿಕಲ್ಸ್ ತೊಗೊಳುತ್ತೆ. ಅದೇ ಥರ ತಾಯಿ ಏನಾರ ಒಂದು ಮೆಡಿಸಿನ್ಸ್ ತೊಗೊಂಡ್ರೆ ಅದನ್ನೂ ತೊಗೊಳುತ್ತೆ, ತಾಯಿ ಏನಾರ ಆಲ್ಕೋಹಾಲ್ ಸ್ಮೋಕಿಂಗ್ ಮಾಡಿದ್ರೆ ಅದನ್ನೂ ತೊಗೊಳುತ್ತೆ. ಸೊ ಬೇಬಿ ಆರ್ ಪ್ಲೆಸೆಂಟ್ ಅನ್ನೋದೇನಿದೆ, ಸುಮಾರು ತಾಯಿ ಏನೇನು ಕನ್ಸ್ಯೂಮ್ ಮಾಡ್ತಾಳೆ ಅದೆಲ್ಲನೂ ನಿನಗೆ ಡೈರೆಕ್ಟಾಗಿ ಮಗು ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ ಹೋಗುತ್ತೆ. ಹಾಗಾಗಿ ನಾವು ಏನು ತಿಂತೀವಿ, ಏನು ಆಹಾರ ತಿಂತೀವಿ, ಏನು ಹ್ಯಾಬಿಟ್ಸ್ ಮಾಡ್ಕೊತೀವಿ, ಅವನ್ನೆಲ್ಲನೂ ಭಾಳ ನಾವು ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಸೊ ಈ ಗ್ರೀನ್ ವೆಜಿಟೇಬಲ್ಸ್ನಲ್ಲಿ ನಮಗೆ ಎಲ್ಲರಿಗೂ ಬೇಕಾಗುವಂಥ ಮಿನರಲ್ಸು ಮತ್ತು ವಿಟಮಿನ್ಸ್ ಇರುತ್ತೆ, ಮತ್ತು ಐರನ್ ಕಂಟೆಂಟ್ ಇರುತ್ತೆ. ಆ ಕಾರಣಕ್ಕೆ ನೀವು ಚೆನ್ನಾಗಿ ತಗೊಳ್ಳಿ ಅಂತ ಹೇಳ್ತೀವಿ. ಓಕೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಮ್ಯಾಮ್, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಬರ್ತಿದ್ದ ಹಾಗೆ ನೀವು ಫೋಲಿಕ್ ಆ್ಯಸಿಡ್ ಸಜೆಸ್ಟ್ ಮಾಡ್ತೀರಾ. ಪ್ರೆಗ್ನೆಂಟ್ ಆದಮೇಲೆ ಅಲ್ದಿರಾ, ಪ್ಲಾನಿಂಗ್ ಸ್ಟೇಜಲ್ಲೇ. ಬಟ್ ವೈ ಇಸ್ ಇಟ್ ಇಂಪಾರ್ಟೆಂಟ್ ಕನ್ಸೀವ್ ಆಗೋಕ್ಕೂ ಮುಂಚೆಯಿಂದನೇ ಫೋಲಿಕ್ ಆ್ಯಸಿಡ್ ತೊಗೊಳ್ಳೋದು? ಇಟ್ಸ್ ಅ ವೆರಿ ಗುಡ್ ಕ್ವೆಶನ್. ಈ ಫೋಲಿಕ್ ಆ್ಯಸಿಡ್ ಅಂತ ಒಂದು ಸಿಂಪಲ್ ವಿಟಮಿನ್ ಇರುತ್ತೆ, ಇಟ್ಸ್ ಅ ವೈಟಮಿನ್ ಬಿ ಕಾಂಪ್ಲೆಕ್ಸಲ್ಲಿ ಬರುವಂಥ ವಿಟಮಿನ್ನು. ಈ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ, ಯಾವ ಹೆಣ್ಮಕ್ಳಿಗೆ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಇರುತ್ತೆ ಅವರಿಗೆ ಮಗುವಿನಲ್ಲಿ ಬ್ರೈನ್ ಡಿಫೆಕ್ಟ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ದೇರ್ ಸಮಥಿಂಗ್ ಕಾಲ್ಡ್ ನ್ಯೂರಲ್ ಟ್ಯೂಬಲ್ ಡಿಫೆಕ್ಟ್ಸ್ ಅಂತ. 1 to 2 per 1000 ಪ್ರೆಗ್ನೆನ್ಸಿಯಲ್ಲಿ ಒಬ್ಬರು ಇಲ್ಲ ಇಬ್ಬರಿಗೆ ಆಗುವಂಥ ಒಂದು ಅಬ್ನಾರ್ಮಾಲಿಟಿ ಇರುತ್ತೆ. ಅದರಲ್ಲಿ ಬ್ರೈನ್ ಕೂಡದೇ ಇರೋದು, ಬ್ರೈನ್ ಸೀಳ್ಕೊಂಡಿರೋದು, ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ಸ್ ಆ ಥರ ಆಗುತ್ತೆ. ದೇ ಆರ್ ಆಲ್ ಮೋಸ್ಟ್ ಆಫ್ ದೇ ಆರ್ ಆಲ್ ಫೇಟಲ್ ಡಿಫೆಕ್ಟ್ಸ್, ಅಂದರೆ ಅದು ಬದುಕೋದಿಲ್ಲ ಆ ಮಗು. ಆ ಥರ ಒಂದು ಡಿಫೆಕ್ಟ್ಸು ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿಗೆ ಅಸೋಸಿಯೇಟ್ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ವೆನ್ ಅ ಕಪಲ್ ಇಟ್ ಈಸ್ ನೋನ್ ದಟ್ ಈ ಫಸ್ಟ್ ಕನ್ಸೀವ್ ಆಗಿ ಫಸ್ಟ್ 1 monthಲ್ಲೇ ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನೀವು ಪೀರಿಯಡ್ ಮಿಸ್ ಆಯಿತು ಅಂತ ಬರೋ ಅಷ್ಟರೊಳಗಡೆ ಆಲ್ರೆಡಿ ನಮಗೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ.
ಪರ್ಟಿಕ್ಯುಲರ್ಲಿ ದ ಬ್ರೈನ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದಾರೆ ಮುಂಚೆನೇ ವಿ ಟಾಕ್ಡ್ ಅಬೌಟ್ ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂತ ಮುಂಚೆನೇ ಬಂದುಬಿಟ್ಟು ನೀವು ಆ ಫೋಲಿಕ್ ಆ್ಯಸಿಡ್ ಮಾತ್ರ ತೊಗೊಂಡ್ರೆ ಈ ನ್ಯೂರಲ್ ಟ್ಯೂಬಲ್ ಡಿಫೆಕ್ಟ್ಸ್ ಆಗೋದನ್ನ ಆಲ್ಮೋಸ್ಟ್ ಅಪ್ ಟು 75 to 80% ತಪ್ಪಿಸ್ಬೋದು. ಸೊ ಬಟ್ ಎನಿವೇಸ್ ಈ ಕೆಲವರು ಯೂರಿನ್ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಬಂದ ದಿನದಿಂದನೇ ನಾವು ಫೋಲಿಕ್ ಆ್ಯಸಿಡ್ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ಇಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ವಿಟಮಿನ್ ವಿಚ್ ಈಸ್ ನೋನ್ ಟು ಪ್ರಿವೆಂಟ್ ಬ್ರೈನ್ ಡಿಫೆಕ್ಟ್ಸ್ ಇನ್ ದ ಬೇಬಿ. ಅಲಾಂಗ್ ವಿತ್ ದಟ್ ಕೆಲವರಿಗೆ ತಾಯಿಗೆ BP ಬರೋದು, ಪ್ರೀ ಎಕ್ಲಾಂಪ್ಸಿಯನ್ನ ಕಡಿಮೆ ಮಾಡುತ್ತೆ, ಪ್ರೀಟರ್ಮ್ ಲೇಬರ್ನ ಕೂಡ ಕಡಿಮೆ ಆಗುತ್ತೆ. ಓಕೆ, ಬಟ್ ಇವಾಗ ಟ್ರೈ ಮಾಡಿ ಫಸ್ಟ್ ಮಂತ್ಗೆ ಮೋಸ್ಟ್ ಆಫ್ ದೆಮ್ ಕನ್ಸೀವ್ ಆಗಲ್ಲ, ಟ್ರೈ ಮಾಡ್ತಾ ಇರ್ತಾರೆ. ಸೇ ಫಾರ್ ಎಕ್ಸಾಂಪಲ್ 1 year ಟ್ರೈ ಮಾಡ್ತಾರೆ, ಟ್ರೈ ಮಾಡ್ತಿದ್ದೀವಿ ಇನ್ನವಾಗಿಂದ ನೀವು ಅವ್ರಿಗೆ ಫೋಲಿಕ್ ಆ್ಯಸಿಡ್ ತೊಗೊಳೋದಕ್ಕೆ ಹೇಳ್ತೀರಾ ಮ್ಯಾಮ್. ಬಟ್ ವಾಟ್ ಇಫ್ ದೇ ಕನ್ಸೀವ್ ಆಫ್ಟರ್ 1 year ಆಫ್ ಆ ತಾಯಿ ಆಗಬೇಕಾಗಿರೋಳು ಫೋಲಿಕ್ ಆ್ಯಸಿಡ್ ತೊಗೊಂಡಿರ್ತಾಳೆ, ಅವಳ ದೇಹಕ್ಕೆ ಇದು ಟೂ ಮಚ್ ಫೋಲಿಕ್ ಆ್ಯಸಿಡ್ ಆಗಲ್ವಾ? ಏನಾಗಲ್ಲ, ಬಿಕಾಸ್ ವಿ ಗಿವ್ ಇನ್ ಎ ವೆರಿ ಸ್ಮಾಲ್ ಡೋಸ್. ಈಗ ಪ್ರೆಗ್ನೆನ್ಸಿಗಿಂತ ಮುಂಚೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಭಾಳ ಸ್ಮಾಲ್ ಡೋಸಲ್ಲಿ ಕೊಡ್ತೀವಿ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾವು ಸ್ವಲ್ಪ ಜಾಸ್ತಿ ಡೋಸಲ್ಲಿ ಕೊಡ್ತೀವಿ. ಸೊ ಯೂಶ್ವಲಿ 3 months ಪ್ರಯರ್ ಟು ಕನ್ಸೀವಿಂಗ್ ತೊಗೊಂಡಷ್ಟು ಒಳ್ಳೆಯದು, ತುಂಬ ಚೆನ್ನಾಗಿ ಆ ಥರ ಬ್ರೈನ್ ಡಿಫೆಕ್ಟ್ಸು ಪ್ರಿವೆಂಟ್ ಆಗುತ್ತೆ. ಬಟ್ ಹಿಂದಿನ ಕಾಲದಲ್ಲಿ ಇದೆಲ್ಲ ಫುಡ್ಡಿಂದಾನೇ ಬರ್ತಿತ್ತು ಅಂತ ಅನ್ಸುತ್ತಾ? ಎಕ್ಸಾಕ್ಟ್ಲಿ. ಇವಾಗ ನೀವು ಕೇಳ್ಬೋದು ಹಿಂದಿನ ಕಾಲದಲ್ಲಿ ಇವೆಲ್ಲ ಇರ್ತೈತಾ ಮೇಡಮ್, ಇದು ಆವಾಗಿಂದ ಇವಾಗಲೇ ಡಿಫೆಕ್ಟ್ ಜಾಸ್ತಿ ಆಗಿದೆ ಏನು ಅಂತಂದರೆ, ಅವರು ಐ ಥಿಂಕ್ ಬ್ಯಾಲೆನ್ಸ್ಡ್ ಡಯಟ್ನ ಭಾಳ ಚೆನ್ನಾಗಿ ಫಾಲೋ ಮಾಡೋರು. ಅಪಾರ್ಟ್ ಫ್ರಮ್ ದ ಡಯಟ್ ಅವ್ರ ಕುಕಿಂಗ್ ಹ್ಯಾಬಿಟ್ಸ್ ಚೆನ್ನಾಗಿರ್ತಿತ್ತು. ಅಂದರೆ ಫ್ರೆಶಾಗಿ ಕುಕ್ ಮಾಡೋರು, ಆಗ ರೆಫ್ರಿಜಿರೇಟರ್ ಇರ್ತಿರಲಿಲ್ಲ. ಸೊ ತೊಗೊಂಡೋಗಿ ಕುಕ್ ಮಾಡೋದು, ಫ್ರಿಜ್ಜಲ್ಲಿ ಇಡೋದು, ತಿರ್ಗಾ ಮೈಕ್ರೋವೇವ್ ಹಾಕೋದು, ಆ ರೀಹೀಟಿಂಗ್ನಲ್ಲಿ ಸುಮಾರು ಪೌಷ್ಟಿಕಾಂಶ ವಿಟಮಿನ್ಸ್ ಹೊಟ್ಟೋಗುತ್ತೆ. ಆಲ್ ಆಫ್ ಅಸ್ ನೋ ಅಬೌಟ್ ಇಟ್. ಸೊ ಪ್ಲಸ್ ಅವ್ರು ತುಂಬ ತರಕಾರಿಗಳನ್ನ ಮತ್ತು ಇದು ರಾ ಯೂಸ್ ಮಾಡೋರು. ಅಂದರೆ ಈಗ ಒಂದು ತಂಬುಳಿ ಇರುತ್ತೆ, ಮತ್ತೊಂದು ಚಟ್ನಿ ಇರುತ್ತೆ, ಅದನ್ನ ಬಾಯ್ಲ್ ಮಾಡ್ದಲೇ ಎಷ್ಟೊಂದು ವೆಜಿಟೇಬಲ್ಸ್ ನಾವು ಓವರ್ ಬಾಯ್ಲ್ ಮಾಡಿದ್ರೆ ಆ ವಿಟಮಿನ್ಸ್ ನಾಶ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಲ್ವಾ. ಸೊ ಅವರು ಫ್ರೆಶ್ ಆಗಿ ಬೆಳೆಯೋರು, ಮನೆ ಹಿತ್ತಲಲ್ಲೇ ಒಂದು ತರಕಾರಿ ಇಟ್ಕೊಂಡಿರೋರು, ಒಂದು ಫ್ರೆಶ್ ಆಗಿ ಬೆಳೆಯೋರು, ಅವಾಗ ಕಿತ್ಬಿಟ್ಟು ಅವಾಗ ಮಾಡೋರು. ಅವಾಗ ಫರ್ಟಿಲೈಸರ್ಸ್ ಜಾಸ್ತಿ ಇರ್ತಿಲ್ಲ, ಗೊಬ್ಬರಗಳನ್ನ ಹಾಕೊಳ್ಳೋರು ಆ ಥರ. ಪ್ಲಸ್ ಹಸಿ ತರಕಾರಿಗಳನ್ನ ಅವ್ರು ಜಾಸ್ತಿ ಕೋಸಂಬರಿ ಮಾಡೋರು. ಅವೆಲ್ಲ ಮಾಡೋದ್ರಿಂದ ಐ ಥಿಂಕ್ ಅವ್ರಿಗೆ ಈ ಒಂದು ವಿಟಮಿನ್ ಅಗತ್ಯ ಏನಿದೆ ಫುಡ್ಡಲ್ಲೇ ಆಗ್ತಿತ್ತು ಅಂತ ಅನ್ಸುತ್ತೆ. ಓಕೆ. ಈ ಎಂಟೈರ್ ಸೀರೀಸ್ ಎಸ್ಪೆಷಲಿ ಡಯಟ್ ಇನ್ ಪ್ರೆಗ್ನೆನ್ಸಿ ನನಗೆ ತುಂಬ ಇಟ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಫಾರ್ ಮೀ ಆಲ್ಸೋ. ಯಾಕಂದರೆ ವಿ ಯೂಶಲಿ ಡಿಸ್ಕಸ್ ಇದನ್ನ ಈಟ್ ಫಾರ್ 2ಗೆ ಕ್ಲಾರಿಫಿಕೇಶನ್ ಕೊಟ್ರಿ, ಫೋಲಿಕ್ ಆ್ಯಸಿಡ್ ಕ್ಲಾರಿಫಿಕೇಶನ್ ಕೊಟ್ರಿ. ಮುಂಬರುವಂಥ ಎಪಿಸೋಡ್ಸಲ್ಲಿ ವಿಲ್ ಆಲ್ಸೋ ಟಾಕ್ ಅಬೌಟ್ ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಪ್ರೆಗ್ನೆನ್ಸಿನಲ್ಲಿ, ಆ್ಯಂಡ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಏನಕ್ಕೆ ತೊಗೋಬೇಕಾಗತ್ತೆ, ಎಷ್ಟು ದಿನ ತೊಗೋಬೇಕಾಗತ್ತೆ ಅಂತ, ನೀರು ಎಷ್ಟು ಕುಡಿಬೇಕು, ಸೇಫ್ ಫುಡ್ ಹ್ಯಾಬಿಟ್ಸ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಬ್ಬರಿಗೆ ಆಗೋಷ್ಟು ತಿನ್ನಬಾರ್ದು ಎಕ್ಸಾಕ್ಟ್ಲಿ ಅನ್ನೋದು ಗೊತ್ತಾಯಿತು. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ದ ವೇ ದಟ್ ವಿ ಸೇ, ಬಟ್ ದೆನ್ ಎಷ್ಟು ವೆಯ್ಟ್ ಗೇನ್ ಮಾಡಬೇಕು, ವಾಟ್ಸ್ ದ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್, ಈ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ನಿಮ್ದೇನಾದರೂ ಕ್ವೆಶನ್ಸ್ ಇದ್ರೆ ರಿಗಾರ್ಡಿಂಗ್ ಡಯಟ್ ಇನ್ ಪ್ರೆಗ್ನೆನ್ಸಿ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Hello, doctor. Hello. Hello, Doctor, with Dr. Chandrika Anand. Hello, doctor.